ಈ ರೀತಿಯಲ್ಲಿ ಸಂದೇಹಗಳು ಬರುತ್ತೆ. ಇದನ್ನು ಓದ್ತಾ ಇದ್ದಾಗ ಇನ್ನೇನೋ ಕೇಳ್ತೀವಿ, ಇನ್ನೆಲ್ಲೋ ಏನೋ ಯಾರೋ ಹೇಳ್ತಾರೆ. ಪ್ರಶ್ನೆಗಳು ಕೇಳಬೇಕು ಅಂತಿದ್ರೆ ನನ್ನ ನಂಬರ್ ವಾಟ್ಸ್ಆಪ್ ಗ್ರೂಪ್ನಲ್ಲಿದೆ. ಸೊ ಅದರಲ್ಲಿ ಮೆಸೇಜ್ ಮಾಡಬಹುದು. ಮಾತಾಡಬೇಕು ಅನ್ನೋದು ಕೂಡ ಟೈಮ್ನ ಕನ್ವೀನಿಯಂಟ್ ಇಟ್ಕೊಂಡು ಖಂಡಿತವಾಗ್ಲೂ ಮಾತಾಡಬೇಕು. ಸೊ ಅಷ್ಟಿಟ್ಕೊಂಡು ಪ್ರಶ್ನೋತ್ತರ ಕೆಲವು ನಿಮಿಷಗಳ ಕಾಲ ಪ್ರಶ್ನೋತ್ತರ ತಗೋಣ. ಪ್ರದೀಪ್ ಜಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹ್ಯಾಂಡ್ ರೈಸ್ ಮಾಡೋದಕ್ಕೆ ಇತ್ತರದಕ್ಕೆ. ಚಿಕ್ಕದಾಗಿರ್ಲಿ ಪ್ರಶ್ನೆ. ಆ, ನಮಸ್ತೆ ಪ್ರಮೋದ್ ಜಿ. ನಮಸ್ಕಾರ. ಇದು ಆಕ್ಚುಲಿ ಸಿಲ್ಲಿ ಪ್ರಶ್ನೆ ಅನ್ಸ್ಬೋದೇನೋ, ಆದ್ರೆ ನಂಗೆ ಬಹಳ ಸಮಯದಿಂದ ಈ ಡೌಟ್ ಇದೆ. ನೀವೇ ಹೇಳಿದ್ರಿ, ಮೆನ್ಷನ್ ಮಾಡಿದ್ರಿ, ಈ ಅಷ್ಟು ಇದ್ರದಲ್ಲಿ ಮಧ್ಯದಲ್ಲಿ ಸೇನೋ ಬಯೋರ್ ಮಧ್ಯೆ ಅದ್ರಲ್ಲಿ ಹೇಗೆ ಕೃಷ್ಣ ಮತ್ತೆ ಅರ್ಜುನ ಇಬ್ರೇ ಸಂಭಾಷಣೆ 18 ಅಧ್ಯಾಯ, ಸ್ಮಾಲ್ 1 ಅಧ್ಯಾಯ ಇಲ್ಲ 2 ಅಧ್ಯಾಯ ಇಲ್ಲ, ಅಲ್ಲಿ ಇರೋ ಸೈನಿಕರಾಗಿರ್ಬೋದು ಯಾರೇ ಆಗಿರ್ಬೇಕು, ಯಾರು ಹತ್ರ ಬರ್ಲೇ ಇಲ್ವಾ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡಕ್ಕೆ? ಯಾರಿಗೂ ಇದ್ರದ್ದು ಒಂದು ಸುಳುವು ಹೋಗಿಲ್ವಲ್ಲ ಅಂತ. ಅದೇ ನಾವಾಗ್ಲೇ ಹೇಳಿದ ಹಾಗೆ ನಮ್ಗೆ ಆಸಕ್ತಿ ಈ ತರದ ಮೇಲೆ ಇರುತ್ತೆ. ತಪ್ಪು ಅಂತಾನೆ ಹೇಳಲ್ಲ, ನಮ್ಮ ಮುಖ್ಯ ಉದ್ದೇಶ ಚಿಂತನೆಯ ಕಡೆಗೆ ಇರೋದು ಒಳ್ಳೇದು. ಆಗ್ಲೇ ಹೇಳಿದಾಗ ಖಂಡಿತವಾಗ್ಲೂ ಈ ತರ ಪ್ರಶ್ನೆ ಬರೋದು ಸಹಜ. ಏನಾಯ್ತು ಇದನ್ನ ಯಾಕೆಂದ್ರೆ ಮಿನಿಮಮ್ ಅಂದ್ರೂ ಅದು 1.5 ಗಂಟೆ. ಈಗ ನಾವು ಚಾಂಟ್ ಮಾಡ್ತೀವಿ ಅಂದ್ರೆ 1.5 ಗಂಟೆ ಬೇಕು. 1.5 ಗಂಟೆ ಹೇಳುವಷ್ಟೊತ್ತು ಏನ್ ಮಾಡಿದ್ರು? ಸುಮ್ಮನೆ ಕೂತಿದ್ರ ಅಂತ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರು ಭೀಷ್ಮರ್ ಇರುವವರೆಗೂ ಮೊದಲ 10 ದಿನ, ಆಮೇಲೆ ಎಷ್ಟೊಂದ್ ಕಡೆ ಹೋಯ್ತು, 18 ದಿನಗಳಲ್ಲಿ 10 ದಿನ ಅತ್ಯಂತ ಧರ್ಮಯುದ್ಧವಾಗಿ ನಡೀತು. ಸೂರ್ಯೋದಯದಿಂದ ಸೂರ್ಯಾಸ್ತ. ಯಾರೇ ಆಗ್ಲಿ ಒಬ್ಬರ ಜೊತೆ ಒಬ್ಬರು ಯುದ್ಧ ಮಾಡ್ತಾರೆ, ಹಿಂದೆಯಿಂದ ಒಬ್ರು ಹೊಡೆಯೋ ಹಾಗಿಲ್ಲ. ಪ್ರತಿಯೊಂದು ಕೂಡ ರೂಲ್ ಬುಕ್ ಇತ್ತು. ಇಟ್ ಇಸ್ ಕಂಪ್ಲೀಟ್ಲಿ ಅ ರೂಲ್ ಬುಕ್. ಯುದ್ಧ ಹೇಗ್ ಮಾಡಬೇಕು, ಯಾವಾಗ ಶುರು ಮಾಡಬೇಕು, ಯಾರ ಜೊತೆ ಯುದ್ಧ ಮಾಡಬೇಕು, ರಾಜನ ಜೊತೆ ಸುಮ್ನೆ ಯಾರೋ ಹೋಗಿ ಮಾಡೋ ಹಾಗಿಲ್ಲ. ಎಲ್ಲದಕ್ಕೂ ಕೂಡ ರೂಲ್ಸ್ ಇದೆ. ಅದನ್ನೆಲ್ಲ ಭೀಷ್ಮರೇ ಲೇಡ್ ಔಟ್ ಮಾಡಿ ಎಲ್ಲರಿಗೂ ಅದನ್ನು ಘೋಷಿಸ್ತಾರೆ. ಸೊ ಆ ರೀತಿಯಲ್ಲಿ ರೂಲ್ ನ ಬ್ರೇಕ್ ಮಾಡೋ ತರದ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಧನುರುದ್ಯಮ್ಯ ಅರ್ಜುನ ಹೇಳ್ದ ಅಂತಿರ್ಬಹುದು, ಕೃಷ್ಣ ಸ್ಟಾಪ್ ಮಾಡ್ದ ಅಂತಿರ್ಬಹುದು, ಭೀಷ್ಮರು ಇನ್ನೂ ಅದಕ್ಕೆ ಆದೇಶ ಕೊಟ್ಟಿಲ್ಲ ಅಂತಿರ್ಬಹುದು. ಯಾವುದೇ ಕಾರಣದಿಂದನೂ ಕೂಡ ಎಲ್ಲರೂ ಕೂಡ ಇನ್ನೂ ಶುರು ಆಗಿಲ್ಲ. ಸೊ ಲೆಟ್ ಸ್ಟಾಪ್. ಹತ್ರಕ್ಕೆ ಬರ್ಬೇಕಾ? ಹತ್ರಕ್ಕೆ ಬರುವಂತ ಉದ್ದೇಶ ಇಲ್ಲ. ಈಗ ಯಾರೂ ಹತ್ರಕ್ಕೆ ಬಂದಿರಲಿಲ್ಲ. ಅರ್ಜುನ ಅಮ್ಮ ಮುಂದಕ್ಕೆ ಬಂದ, ಇಲ್ಲೇನೋ ನಡೀತಾ ಇತ್ತು. ಸೊ ಸ್ಟಾಪಿಂಗ್. ಹತ್ರ ಬಂದ್ರ ಇಲ್ವಾ ನಮ್ಗೆ ಗೊತ್ತಿಲ್ಲ. ಅದ್ಯಾವುದು ರಿಪೋರ್ಟ್ ಆಗಿಲ್ಲ. ಬೇಸಿಕಲಿ ನಾನು ಆಗಿಲ್ಲ ಆಗಿದೆ ಅಂತ ಹೇಳೋದು ನನ್ನ ಒಂದು ಇಮ್ಯಾಜಿನೇಷನ್. ರಿಪೋರ್ಟ್ ಅಂತೂ ಯಾವುದೂ ಆಗಿಲ್ಲ. ಈ ರೀತಿ ನಮಸ್ತೆ ಗುರುಜಿ. ನಮಸ್ಕಾರ. ಇಲ್ಲಿ ನಾವು ಈಗ ಜನ್ಮ ಎತ್ತಿದೀವಲ್ವಾ, ಇವಾಗ ಅರ್ಜುನ ಅಲ್ಲಿ ಯುದ್ಧದ ಇದ್ರಲ್ಲಿ ಕೃಷ್ಣ ಯುದ್ಧ ಮಾಡ್ಲೇಬೇಕು, ನೀನು ಆಗ್ಲಿ ಆ ಯುದ್ಧ ಎಲ್ಲ ಆಗೋಗಿದೆ, ಸೊ ನೀನ್ ಮಾಡ್ಲೇಬೇಕು, ಅದಕ್ಕಿಂತ ಬೇರೆ ಯಾವ್ದು ಇಲ್ಲ, ಹೆದರೋಂಗಿಲ್ಲ ಅಂತ ಹೇಳ್ತಾನೆ. ಹಾಗೆ ನಾವ್ ಇವಾಗ ಈ ಜನ್ಮ ಎತ್ತಿರೋದ್ರಿಂದ ನಮ್ಗೆ ಈ ಜನ್ಮಕ್ಕೊಂದು ಗುರಿ ಅಂತ ನಾವ್ ಇಟ್ಕೋಬೇಕು, ಅಥವಾ ಭಗವಂತ ಮಾಡ್ತಾನೆ ಅಂತ ಎಲ್ಲ ಸಮರ್ಪಣೆ ಮಾಡಿ ಸುಮ್ನೆ ಇದ್ಬಿಡ್ಬೇಕಾ? ಅಂದ್ರೆ ಬಂದಿದ್ದೆಲ್ಲ ಬರ್ಲಿ ನಡ್ಸ್ಕೊಂಡು ನಡೀತಾ ಇರುತ್ತೆ ಅಂತ ಸುಮ್ನೆ ಇರ್ಬೇಕಾ? ಈಗ ಕೃಷ್ಣ ಏನ್ ಹೇಳ್ದ? ನಾನು ಹಂಗಾರೆ ಮಾಡ್ತಾನೆ, ನೀನ್ ತೆಪ್ಪು ಕುತ್ಕೊಂಡ ಇಲ್ಲ. ಏನ್ ಹೇಳ್ದ? ನಿನ್ನ ಜೀವನದ ಉದ್ದೇಶನ, ಅದು ಕೂಡ ಅವನು ಹೇಳಿದ್ದಲ್ಲ, ಅರ್ಜುನನೇ ಕೇಳ್ದ. ನನ್ನ ಜೀವನದ ಉದ್ದೇಶವನ್ನ ನಾನು ತಿಳಿಬೇಕು ಅಂತ ಇದ್ದೀನಿ, ಅದರಂತೆ ನಡಿಬೇಕು ಅಂತ ಇದ್ದೀನಿ, ಹಾಗಾಗಿ ಉಪದೇಶ ಮಾಡುವಂತ ಕೃಷ್ಣನನ್ನ ಕೇಳ್ದ. ಅಂದ್ರೆ ಪ್ರತಿಯೊಬ್ಬರಿಗೂ ಪುರುಷಾರ್ಥ, ಜೀವನದಲ್ಲಿ ಉದ್ದೇಶ ಅನ್ನೋದು ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂತದ್ದು ಉದ್ದೇಶ ಇದೆ. ಅಂಡ್ ಎಲ್ಲರಿಗೂ ಇರುವಂತದ್ದು ಒಂದೇ ಉದ್ದೇಶ ಏನು? ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರೆ ಜನ್ಮದಿಂದ ತಾಳಿದಿವಲ್ಲ, ಜನ್ಮದ ಮೇಲೆ ತಾಳದಂತೆ ಇರುವಂತದ್ದು ಉದ್ದೇಶ, ಸಂಸಾರದಿಂದ ಮೋಕ್ಷ. ಅಥವಾ ಇವತ್ತಿನ ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ಪರಿಪೂರ್ಣ ಆನಂದ, ದುಃಖ ನಿವೃತ್ತಿ, ಆನಂದ ಪ್ರಾಪ್ತಿ, ಈ ತರದ್ದು ಏನೇ ಬೇಕಾದ್ರೂ ಹೇಳ್ಬೋದು. ಬೇಸಿಕಲಿ ದಟ್ ಇಸ್ ವಾಟ್ ಇಸ್ ಎವ್ರಿ ಒನ್ಸ್ ಗೋಲ್. ಆತ್ಯಂತಿಕವಾಗಿ ಸಣ್ಣದಾಗಲ್ಲ. ಸೊ ಆ ದೃಷ್ಟಿಯಿಂದ ಎಲ್ಲರಿಗೂ ಅದೇ ಉದ್ದೇಶ ಇದೆ. ಆ ಉದ್ದೇಶವನ್ನ ಗಳಿಸುವಂತಹ ಮಾರ್ಗ ಒಬ್ಬೊಬ್ರು ಒಂದೊಂದು ರೀತಿ ಹೋಗ್ತಾರೆ. ನೆನ್ನೆ ಕೇಳಿದ ಹಾಗೆ ಒಬ್ರು ಹೊರಮುಖವಾಗಿ, ಇನ್ನೊಂದ್ರಲ್ಲಿ ಮತ್ತೊಂದು. ಇವತ್ತು ನೋಡಿದ್ರೆ ನಾವು ಆ ಹಣದಿಂದ, ಅಧಿಕಾರದಿಂದ ಈ ರೀತಿ ಹೋಗ್ತಾರೆ. ಅದನ್ನ ಪ್ರಯತ್ನ ಮಾಡತ್ತಪ್ಪ, ಪ್ರಯತ್ನ ಮಾಡ್ಲಿ. ಎಲ್ಲರೂ ಹಿಂಗ್ ಬರ್ಬೇಕು ಅಂತ ಎಲ್ಲರೂ ಎಳ್ಕೊಂಬರ್ಬೇಕಿಲ್ಲ, ಪ್ರಯತ್ನ ಮಾಡ್ಲಿ. ಹೇಗೆ ಅರ್ಜುನನಿಗೆ ತಿಳುವಳಿಕೆ ಬಂತೋ ಅದರಿಂದ ಸಿಗೋದಿಲ್ಲ ಅಂತ, ಹಾಗೆ ವಿಚಾರ ಮಾಡುವಂತಹ ವ್ಯಕ್ತಿಗೆ ಗೊತ್ತಾಗುತ್ತೆ, ನಾನು ಇಲ್ಲಿಯವರೆಗೂ ಈ ಜನ್ಮ ಅಲ್ಲ, ಸಾವಿರಾರು ಜನ್ಮ, ಲಕ್ಷಾಂತರ ಜನ್ಮ ಇರ್ತೀನಿ, ಸಿಕ್ಕಿಲ್ಲ. ಯಾಕೆ? ಇದನ್ನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಶ್ಲೇಷಣೆ ಮಾಡಿ, ವಿಚಾರ ಮಾಡಿ, ಇದರಿಂದ ಸಿಗಲ್ಲ, ಬೇರೆ ಯಾವುದೋ ಮಾರ್ಗ ಸಿಗತ್ತೆ. ಆ ಬೇರೆ ಯಾವುದೋ ಮಾರ್ಗ ಯಾವುದು? ಇವ್ರಿಗೆ ಗೊತ್ತಿರಬಹುದು. ಹಾಗಾಗಿ ಶರಣಾಗತಿ. ಅಲ್ಲಿ ಕೃಷ್ಣ ಪಕ್ಕದಲ್ಲೇ ಇದೆ, ಶರಣಾಗತಿ. ಹಾಗ ನಮಗೆ ಕೃಷ್ಣ ಈಗ ಪಕ್ಕದಲ್ಲಿ ಇರಲ್ಲ, ನಾವೇನ್ ಮಾಡೋದು? ಭಗವದ್ಗೀತೆ ಇದೆಯಲ್ಲ ನಮ್ಗೆ, ಭಗವದ್ಗೀತೆಗೆ ಶರಣಾಗುವಂಥದ್ದು. ಭಗವದ್ಗೀತೆಗೆ ಶರಣಾಗೋದ್ರೆ ಪುಸ್ತಕ ಇಟ್ಕೊಂಡು ಓದ್ಬಿಡೋದಲ್ಲ, ಅದನ್ನ ಶಾಸ್ತ್ರೋಕ್ತವಾಗಿ ಗುರುವಿನಿಂದ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ತಿಳಿಯುವಂಥದ್ದು. ಹಾಗೆ ಕೇಳಿಸ್ಕೊಳ್ಳೋದು, ಓದೋದಲ್ಲ, ಅದನ್ನ ಜೀವನದಲ್ಲಿ ನಮ್ಮ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡೋದು. ಹಾಗಾದಾಗ ಮಾತ್ರ ನಿಜವಾಗ ಜೀವನ ಸಾಫಲ್ಯ. ಮತ್ತೆ ಹೇಳ್ತಾರಲ್ಲ ಒಂದಷ್ಟು ಜನ, ಎಲ್ಲ ಇದ್ದಿದ್ದೆಲ್ಲ ಆಗಲಿ ಪರಮಾತ್ಮನ ಇದ್ದೇ ಇದೆಯಲ್ಲ ಅಂತಂದ್ಬಿಟ್ಟು. ಅದು ಯಾಕೆ?
ನಾವು ಏನೇ ಪ್ರಯತ್ನ ಮಾಡಬಹುದು, ಫಲ ನಾವು ಅಂದ್ಕೊಂಡ ಹಾಗೇ ಬರುತ್ತೆ ಅಂತಿಲ್ಲ. ನಮ್ಮ ಕರ್ಮಕ್ಕೆ ತಕ್ಕಂತ ಫಲ. ಆದ್ರೆ ನಾವು ಎಷ್ಟು ಕರ್ಮಕ್ಕೆ ಎಷ್ಟು ಎಫರ್ಟ್ ಹಾಕಿದೀವಿ ನಮಗೆ ಗೊತ್ತಿಲ್ಲ. ನಮ್ಮ ಇಷ್ಟ ಏನೋ ಇದೆ, ಎಫರ್ಟ್ ಹಾಕಿದೀವಿ, ಅದರ ರಿಕ್ವೈರ್ಡ್ ಎಫರ್ಟ್ ಇದೆಯಾ ಗೊತ್ತಿಲ್ಲ. ಫಲ ಬರುತ್ತೆ. ನಾವೇ ನೋಡ್ದಲ್ಲ ಒಂದು ದಿನ ಫಲ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಬಂದಿರುವಂತಹ ಹಲವಾರು ಎಕ್ಸಾಂಪಲ್ಸ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬರುವಂತ ಎಕ್ಸಾಂಪಲ್ ಇದೆ, ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಕಮ್ಮಿ ಬರುವಂತ ಎಕ್ಸಾಂಪಲ್ ಇದೆ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಆಪೋಸಿಟ್ ಬರುವಂತ ಎಕ್ಸಾಂಪಲ್ ಇದೆ. ಹಾಗಾದಾಗ ಏನ್ ಮಾಡಬೇಕು? ಇದು ಪರಮಾತ್ಮನ ಪ್ರಸಾದ, ಸ್ವೀಕಾರ. ಅಂದ್ರೆ ಸ್ವೀಕಾರ ಮನೋಭಾವ ಇರಬೇಕು. ಹಂಗಿದ್ರೆ ನನ್ನಲ್ಲಿ ಯಾವುದೇ ರೀತಿಯ ದುಃಖ ದುಮ್ಮಾನಗಳಾಗಲ್ಲ, ಬೇವು ಬೆಲ್ಲಗಳನ್ನ ಸರಿಯಾಗಿ ಸಮತೋಲನ ತಗೊಳ್ತಾ ನೆಮ್ಮದಿಯಾಗಿರ್ತೀನಿ ಅನ್ನೋದಕ್ಕೆ ಆ ಒಂದು ಉಪದೇಶ. ಆದ್ರೆ ಜೀವನಕ್ಕೆ ಒಂದು ಉದ್ದೇಶ ಇದ್ದೇ ಇದೆ. ಇದೇ ಸಾಕು ಅಂತಂದ್ರೆ ದೇವರು ಬೇಡ, ದಿಂಡ್ರು ಬೇಡ, ಏನು ಬೇಡ, ಬಂದಿದ್ದಾಯ್ತು ಸಾಕು, ನಿರುತ್ಸಾಹವೂ ಆಗಬಹುದು. ಪರಮಾತ್ಮ ಬೇಕು ಅಂತ ಯಾಕೆ ಪರಮಾತ್ಮ ಯಾಕೆ ಪರಮಾತ್ಮ ಬೇಡ ಅಂತ ಮನಸ್ಸನ್ನು ಕೊಟ್ಟಿದ್ದ ನನಗೆ, ಬೇಡವೇ ಬೇಡ ಅಲ್ವಾ? ಸೊ ಹಾಗಾಗಿ ಜೀವನಕ್ಕೊಂದು ಉದ್ದೇಶ ಅನ್ನೋದಿದೆ. ಆ ಉದ್ದೇಶವೇ ಆತ್ಮತತ್ವವನ್ನ, ಪರಮಾತ್ಮ ತತ್ವವನ್ನು ತಿಳಿಯುವಂಥದ್ದು. ಅದಕ್ಕೆ ಪ್ರಯತ್ನ ಮಾಡೋದು. ಆದರೆ ಆ ಪ್ರಯತ್ನ ಮಾಡ್ತಿರುವಾಗ ಸನ್ನಿವೇಶಗಳಿಂದ ಅಥವಾ ಸುತ್ತಮುತ್ತಲಿನ ಜನರಿಂದ ಬೇರೆದೇನೇ ಬಂದ್ರು ಕೂಡ, ನನ್ನ ಪ್ರಯತ್ನವಿಲ್ಲದೇ ಇದ್ರೂ ಕೂಡ ಪ್ರತಿಕೂಲವಾಗಿ ಅಥವಾ ಅನುಕೂಲವಾಗಿ ಏನೇ ಬಂದ್ರು ಪರಮಾತ್ಮ ಪ್ರಸಾದ ಅಂತ ಸ್ವೀಕಾರ ಮಾಡೋ ಮನಸ್ಥಿತಿಗೆ ಅದನ್ನು ಹೇಳಿದ್ದಾರೆ ಅಷ್ಟೇ. ಆ ರೀತಿಯಲ್ಲಿ ತಗೊಂಡ್ರೆ ನಮ್ಮ ಸಾಧನೆ ಬೆಳೆಯುತ್ತೆ. ಅಮ್ಮಜ್ಜಿ, ಒಂದು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆ, ಸ್ವಲ್ಪ ಜೋರ ಕೇಳಿ. ಲಕ್ಷ್ಮಿ ಅವರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾ. ಹೌ ಡು ವಿ ಕಂಟಿನ್ಯೂ ಟು ಪ್ರಾಕ್ಟೀಸ್ ದಿಸ್ ಜಿಜ್ಞಾಸ ಆಫ್ ಆತ್ಮಜ್ಞಾನ ಇನ್ ಅವರ್ ಡೈಲಿ ಲೈಫ್ ಅಂತ. ಹೌ ಡು ವಿ ಅವರು ವರ್ಡ್ ಉಪಯೋಗಿಸ್ತಾರೆ, ಜಿಜ್ಞಾಸ ಅಂತ. ಜಿಜ್ಞಾಸ ಅಂತಂದ್ರೆ ಜ್ಞಾನದ ಪಿಪಾಸೆಯನ್ನ ಜಿಜ್ಞಾಸ ಅಂತ ಕರಿತಾರೆ. ಜ್ಞಾನವೇ ಬೇಕು ಅನ್ನುವಂತಹ ಬಾಯಾರಿಕೆ, ಹಂಬಲ, ದಾಹ ಏನಿರುತ್ತೋ ಅದನ್ನ ಜಿಜ್ಞಾಸೆ ಅಂತಾರೆ. ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ. ಮೊದಲು ಹುಟ್ಟಿದೆಯಲ್ಲ, ತುಂಬಾ ಖುಷಿ. ಸೊ ವೆರಿ ಹ್ಯಾಪಿ, ವೆರಿ ಲೆಸ್ ಪೀಪಲ್ ಹ್ಯಾವ್ ದಿಸ್. ಹಲವಾರು ಜನಕ್ಕೆ ಪರಮಾತ್ಮ ಬೇಕು, ಜಿಜ್ಞಾಸೆ ಇರಲ್ಲ. ಪರಮಾತ್ಮ ಬೇಕು ಅಂದಾಗ ನಾನು ಬೇಕು ಅನ್ನುವಂತಹ ಭಕ್ತನ ರೀತಿಯಲ್ಲಿ ಇರ್ತೀನಿ, ಅಂದ್ರೆ ನಾನು ಪೂಜೆ ಮಾಡ್ತೀನಿ, ಒಂದು ಸಂಬಂಧ ಆ ತರ ಇರುತ್ತೆ. ಈ ಜಿಜ್ಞಾಸೆ ಅನ್ನುವಂಥದ್ದು ಇದೆಯಲ್ಲ, ಅದು ಅದಕ್ಕಿಂತ ದೊಡ್ಡದು. ನಾನು ಹೇಳೋದಲ್ಲ, ಕೃಷ್ಣನೇ ಹೇಳ್ತಾನೆ. ಭಕ್ತರ ವಿಧಗಳನ್ನ ಹೇಳ್ತಾ ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಸೊ ಜ್ಞಾನಿ ಫೈನಲ್ ಆದ್ರೆ ಅದಕ್ಕಿಂತ ಒಂದ್ ಸ್ಟೆಪ್ ಕೆಳಗಿರೋ ಜಿಜ್ಞಾಸು. ಹಾಗಾಗಿ ಜಿಜ್ಞಾಸು ಅನ್ನುವಂಥದ್ದು ಈ ಆತ್ಮವಿದ್ಯೆಯೇ ಬೇಕು. ಆತ್ಮವಿದ್ಯೆಯಿಂದಲೇ ನನಗೆ ಇದು ಪರಿಹಾರ, ಇದು ಜಿಜ್ಞಾಸೆ ಮೊದಲು ಶುರುವಾಗುವಂಥದ್ದು. ಇದನ್ನ ಬೆಳೆಸ್ಕೊಳ್ಳೋದು ಹೇಗೆ? ಒಂದು, ಕಾನ್ಸಿಕ್ವೆನ್ಸಸ್. ಇದನ್ನ ಪಡೆಯದೆ ಹೋದರೆ ಏನಾಗತ್ತೆ? ನಾವ್ ಯಾವುದನ್ನೇ ಆಗ್ಲಿ, ಉದಾಹರಣೆಗೆ ಯಾರಿಗೊಬ್ಬಂಗೆ ಕುಡಿತ ಅಥವಾ ಸಿಗರೇಟ್ ಸೇದೋದು ಇರುತ್ತೆ. ಅವನು ನೀವು ಅದರಿಂದ ಹೊರಗೆ ತರಬೇಕು ಅಂದ್ರೆ ಏನಂತೀರಾ? ನೋಡು, ಕ್ಯಾನ್ಸರ್ ಬರುತ್ತೆ, ನೋಡು ಲಿವರ್ ಹಾಳಾಗತ್ತೆ, ನಿನ್ನ ಕುಟುಂಬ ಹೋಗುತ್ತೆ, ನಿನ್ ಎಲ್ಲ ಜನ ಯಾವ ರೀತಿ ನೋಡ್ತಾರೆ, ಹೇಗೆ ಅದರ ಕಾನ್ಸಿಕ್ವೆನ್ಸ್ ಗಳನ್ನ ಹೇಳ್ತಾ ಹೌದು 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 ಅಂತ ಬರೆಸೋ ಪ್ರಯತ್ನ ಮಾಡ್ತೀವೋ, ಹಾಗೆ ಈ ಆತ್ಮವಿದ್ಯೆ ಇಲ್ಲದೆ ಹೋದ್ರೆ ಜನ ಏನೋನಲ್ಲ, ನೀವೇನ್ ಕಳ್ಕೊತೀರಾ ಅನ್ನೋದನ್ನ ಫಸ್ಟ್ ಕಾನ್ಸಿಕ್ವೆನ್ಸ್, ನೆಗೆಟಿವ್ ಕಾನ್ಸಿಕ್ವೆನ್ಸ್ ನೋಡುವಂಥದ್ದು. ಇದು ಮೊದಲು. ಸೆಕೆಂಡ್, ನೀವು ಪ್ರತಿಯೊಂದು ಆತ್ಮಜಿಜ್ಞಾಸೆ ಒಂದಿರಬೇಕು ಅಥವಾ ಗೀತಾ ಜಿಜ್ಞಾಸೆ ಒಂದಿದೆ ಅಂದ್ ಮಾತ್ರ ಬೇರೆದನ್ನ ಬಿಡಬೇಕಾಗಿಲ್ಲ. ಬೇರೆದನ್ನ ಮಾಡ್ತಾ ಇರೋದು. ಮಾಡ್ತಾ ಅರ್ಜುನ ಹೇಗೆ ವಿಚಾರ ಮಾಡಿದ್ನೋ ಅದನ್ನ ಮಾಡೋದ್ರಿಂದ ನನಗೆ ಏನ್ ಸಿಗ್ತಾ ಇದೆ, ಸಿಕ್ಕಿದನ್ನು ತಗೋಣ, ಯಾವ್ದನ್ನು ಬಿಡಬೇಕಾಗಿಲ್ಲ. ಅಯ್ಯೋ ಜಿಜ್ಞಾಸೆ ಬಂತು, ಗೀತಾ ಜಿಜ್ಞಾಸೆ ಬಂತು, ಹಂಗಾರೆ ತಿಂಗಳು ಸಂಬಳ ಬಂದ್ಮೇಲೆ ಅದನ್ನು ತಗೊಳ್ಳೋದು ಇಲ್ಲ, ಅದನ್ನು ವಾಪಸ್ ಕೊಡ್ತೀನಿ, ಬೇಡ, ತಗೊಳ್ಳೋಣ. ಆ ಸಂಬಳದಿಂದ ಏನು ಉಪಯೋಗಿಸ್ಬೇಕು ಉಪಯೋಗಿಸ್ಕೋಣ. ಆದ್ರೆ ನಮ್ಗೆ ತಿಳಿಬೇಕಾರದು, ಇದರಿಂದ ನನಗೆ ಸಿಕ್ಕಬೇಕಾದ್ರೆ ಸಿಕ್ತಾ, ನನ್ನ ಕುಟುಂಬದಿಂದ ನನಗೆ ಸಿಕ್ಬೇಕಾಗಿರೋದು ಸಿಗ್ತಾ ಇದೆಯಾ, ನನ್ನ ಪರಿವಾರ ಅಥವಾ ಫ್ರೆಂಡ್ ಸರ್ಕಲ್ ಸಿಗ್ತಾ ಇದೆಯಾ, ನನಗೆ ಯಾವುದೋ ವಸ್ತು, ನನಗೆ ಯಾವುದೋ ಒಂದ್ ಕಡೆ ಹೋದೆ, ಅದರಿಂದ ನಾನು ಹುಡುಕ್ತಾ ಇರುವಂತಹ ಆ ಪರಿಪೂರ್ಣತೆ ಸಿಗ್ತಾ ಇಲ್ಲ. ಎಲ್ಲವನ್ನೂ ತಗೊಳ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲವನ್ನ ಕೂಡ ಮಾಡ್ತಾ 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 ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಯಾಮಾಯಾತ್ ನಾಸ್ತಿ ಅಕೃತಕೃತೇನ, ಯಾವದಿಂದನೂ ಸಿಗೋಲ್ಲ ಅಂತ ಕನ್ಕ್ಲೂಷನ್ಗೆ ಬರ್ತಾ ಇರೋದು. ಆ ವಿವೇಕ ಬಂದು ವೈರಾಗ್ಯ ಬಂದ್ರೆ ಸಿಂಪಲ್ ಆಗಿ ಆಗತ್ತೆ. ವಿವೇಕ ವೈರಾಗ್ಯ ಇದ್ರೆ ಆಗತ್ತೆ. ಸಿಂಪಲ್ ಅಂದ್ರೆ ನಿಮಗೆ ಯಾವುದೋ ಒಂದು ಅಧ್ಯಯನ ಮಾಡ್ಬೇಕಿದೆ, ಬೇಸಿಕಲಿ IAS ಅಂತ ಅನ್ಕೋಣ. IAS ಮಾಡ್ಬೇಕಿದೆ. ಸೊ ಆ IAS ಮಾಡ್ಬೇಕು ಅನ್ನೋದು ನಿಶ್ಚಿತವಾಗಿ ನಿಮ್ಗೆ ಅದರಿಂದ ಏನ್ ಫಲ ಸಿಗತ್ತೆ, ಇದರಿಂದ ಏನ್ ನಿಮ್ಮ ಜೀವನದಲ್ಲಿ ಸುಧಾರಿಸುತ್ತೆ ಅನ್ನೋಂಥ ಗ್ಯಾರಂಟಿ ಇದ್ರೆ, ಅದಕ್ಕೆ ಬೇಕು ಅಂತಿದ್ರೆ ನಿಮಗೆ ಅದನ್ನ ಬಿಟ್ಟು ಬೇರೆದು ಎಲ್ಲವೂ ಏನಾಗತ್ತೆ, ನಗಣ್ಯ. ಹಂಗಾದ್ರೆ ನೀವು ಊಟ ಮಾಡಲ್ವಾ? ಮಾಡ್ತೀರಾ. ಊಟ ಮಾಡೋದು ಯಾಕೆ ಮಾಡ್ತೀರಾ? ನನಗೆ ಎನರ್ಜಿ ಬೇಕು, ಅದೇ ಅಭ್ಯಾಸ ಮಾಡೋದಕ್ಕೆ. ನಿದ್ದೆ ಮಾಡಲ್ವಾ? ಮಾಡ್ತೀರಾ. ಯಾಕೆ? ರೆಸ್ಟ್ ಬೇಕು, ಯಾಕೆಂದ್ರೆ ಅಭ್ಯಾಸ ಮಾಡಕ್ಕೆ. ರೆಕ್ರಿಯೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಲ್ವಾ? ಮಾಡ್ತೀರಾ. ಯಾಕೆ? ನನ್ನ ಮೈಂಡು
ತುಂಬಾ ಸ್ಟ್ರೆಸ್ ಆಗಿದೆ, ಅದರಿಂದ ಹೋಗಿಸ್ಕೊಳ್ಳಿ. ಬಟ್ ಯಾಕೆ? IAS ಗೆ. ಸೊ ಆ IAS ಅಂತ ಪ್ರಿಪೇರ್ ಆಗ್ಬೇಕಾಗಿರುವಂತ ವ್ಯಕ್ತಿ, IIT ಅಂತ ಪ್ರಿಪೇರ್ ಆಗೋ ವ್ಯಕ್ತಿ ತನ್ನ ಒಂದು ಗುರಿಗೆ ನಿಶ್ಚಿತನಾಗಿ ಬೇರೆ ಎಲ್ಲವನ್ನೂ ಮಾಡ್ತಾ ಇದ್ರು ಅದೆಲ್ಲವೂ ಇದಕ್ಕೆ ಪೂರಕ ಆಗುವಂತೆ ಮಾಡ್ತಾನೋ, ಹಾಗೆ ಜಿಜ್ಞಾಸುತ್ವ, ಗೀತಾ ಜಿಜ್ಞಾಸು, ಆತ್ಮ ಜಿಜ್ಞಾಸು ಅಂದಾಗ ಆತ್ಮವಿದ್ಯೆ ಬೇಕು, ಅದೇ ಪ್ರಮುಖ. ಹಾಗಂತ ಬೇರೆದನ್ ಬಿಡಲ್ಲ. ಎಲ್ಲವೂ ಯಾಕೆ? ದೇಹಕ್ಕೆ ನಾನು ಊಟ ಹಾಕ್ತೀನಿ, ಯಾಕೆ? ಸಾಧನೆ ಮಾಡಬೇಕು. ಪ್ರಾಣಾಯಾಮ ಮಾಡ್ತೀನಿ, ಯೋಗ ಮಾಡ್ತೀನಿ, ಯಾಕೆ? ಸಾಧನೆ, ಆರೋಗ್ಯ ಚೆನ್ನಾಗಿದ್ರೆ ಮಾಡ್ಬೋದು. ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಹಲವಾರು ಧ್ಯಾನ, ಯೋಗ ಎಲ್ಲವನ್ನೂ ಮಾಡ್ತೀನಿ, ಯಾಕೆ? ಮನಸ್ಸು ಶುದ್ಧಿ ಇದ್ರೆ ಇದು ಸುಲಭ ಆಗುತ್ತೆ. ಹಾಗೆ ಈ ಎಲ್ಲವೂ ಕೂಡ ಬಿಡ್ತಾ ಬಿಡ್ತಾ ಅದನ್ನು ಬಿಡೋದು ಅಂದ್ರೆ ಬಿಡೋದಲ್ಲ, ಪ್ರಾಮಿನೆನ್ಸ್ ಕಡಿಮೆ ಮಾಡುವಂಥದ್ದು, ಇದರ ಕಡೆ ಇಚ್ಛೆ ಬೆಳೆಸುವಂಥದ್ದು. ನಿತ್ಯಾನಿತ್ಯ ವಸ್ತು ವಿವೇಕ ಮಾಡಿ ಅನಿತ್ಯದ ಕಡೆಗೆ ಮನಸ್ಸನ್ನು ಕಡಿಮೆ ಕೊಡ್ತಾ ನಿತ್ಯದ ಕಡೆಗೆ ಹೆಚ್ಚು ಕೊಡ್ತಾ ಹೋದ್ರೆ ಜಿಜ್ಞಾಸುತ್ವ ಬೆಳೆಯುತ್ತೆ. ದಿಸ್ ವಾಟ್ ಇಸ್ ಸಾಧನ ಜೊತೆ. ಸೊ ಬೆಳೆಸ್ಕೊಡ್ತಾ ಹೋದ್ರೆ ಆಗುತ್ತೆ. ಅಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಹಾಗೆ ಕೊನೆಯ ಸುರಭಿ ಪ್ರಶ್ನೆ. ಅವ್ರು ಕೇಳ್ತಾ ಇದ್ದಾರೆ ಇಲ್ಲಿ, ಸುರಭಿ ಟಿಕೆ ಅವ್ರು ಕೇಳ್ತಾ ಇದ್ದಾರೆ, ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಹಾ. ಸಾಪೇಕ್ಷಿಕ ಮತ್ತು ನಿರಪೇಕ್ಷಿಕ ಮೋಕ್ಷ, ಇದರ ಬಗ್ಗೆ ಸ್ವಲ್ಪ ತಿಳಿಸುತ್ತೀರಾ ಅಂತ. ಸಾಪೇಕ್ಷಿಕ ಮತ್ತು ನಿರಪೇಕ್ಷಿಕ, ಅಬ್ಸಲ್ಯೂಟ್ ಮತ್ತು ರಿಲೇಟಿವ್. ವರ್ಡೇ ಹೇಳುತ್ತೆ ರಿಲೇಟಿವ್ అని. ಸಾಪೇಕ್ಷಿಕ ಅಂದ್ರೆ ರಿಲೇಟಿವ್, ಅಂದ್ರೆ ಕಂಡೀಷನ್ಸ್ ಅಪ್ಲೈ, ಅಂದ್ರೆ ಆತ್ಯಂತಿಕವಲ್ಲ ಅಂತ. ಅದಕ್ಕೇನು ಅಂದ್ರೆ ಈ ಪ್ರತಿಯೊಬ್ಬರೂ ಕೂಡ ಸತ್ತ ಮೇಲೆ ಸಾಪೇಕ್ಷಿಕ ಮೋಕ್ಷವೇ. ಇನ್ನೊಂದು ಜನ್ಮ ಆಗೋವರೆಗೂ, ಇನ್ನೊಂದು ದೇಹ ಸಿಗೋವರೆಗೂ ಅವ್ರು ಯಾವ ಒಂದು ಸ್ಥಾನದಲ್ಲಿ ಇರ್ತಾರೋ, ಈ ದೇಹದ ಪ್ರಾಬ್ಲಮ್ಗಳಿರೋ ಅಲ್ಲಿವರೆಗೂ ಮೋಕ್ಷ ಓನ್ಲಿ. ಅಥವಾ ಯಾರೇ ಆಗ್ಲಿ ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗದಲ್ಲಿ ಸುಖಾನುಭವವನ್ನು ಅನುಭವಿಸ್ತಾರೆ, ಗಂಧರ್ವ ಲೋಕಕ್ಕೆ ಹೋಗ್ತಾರೆ, ಪಿತೃಲೋಕಕ್ಕೆ ಹೋಗ್ತಾರೆ, ಇನ್ಯಾವುದೋ ಲೋಕಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ವೈಕುಂಠ ಲೋಕಕ್ಕೆ ಹೋಗ್ತಾರೆ, ಎಲ್ಲ ಲೋಕಕ್ಕೂ, ಯಾವುದೇ ಲೋಕಕ್ಕೆ ಹೋಗ್ಲಿ, ಅಲ್ಲಿ ಹೋಗಿ ಅಲ್ಲಿ ಇರ್ತಾರಲ್ಲ, ಈ ಮಾನವ ಜನ್ಮದ ಜಂಜಾಟಗಳನ್ನ ತಪ್ಪಿಸ್ಕೊಂಡು ಊರ್ಧ್ವ ಲೋಕಕ್ಕೆ ಹೋದಾಗ ಅಲ್ಲೊಂದಷ್ಟು ಆರಾಮ ಇರ್ತಾರಲ್ಲ, ಅದೆಲ್ಲವೂ ಸಾಪೇಕ್ಷಿಕ ಮೋಕ್ಷವೇ. ಯಾಕೆ? ಕೃಷ್ಣ ಮುಂದೆ ಹೇಳ್ತಾನೆ, ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಅವ್ರ ಅಕೌಂಟ್ ಕ್ಲೋಸ್ ಆಗತ್ತೋ, ನೀವು ಹೇಗೆ ಒಂದು ರೆಸಾರ್ಟ್ಗೆ ಹೋದಾಗ ರೆಸಾರ್ಟ್ಗೆ ದುಡ್ಡು ಅಂತಿರುತ್ತೆ, ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಅಂತ, ನೀವು ಅದಕ್ಕೆ ಡೆಪಾಸಿಟ್ ಮಾಡಿರ್ತೀರಿ ಇಷ್ಟು ಅಂತ, ನೀವು ಅಲ್ಲಿ ಇರೋವರೆಗೂ ನಿಮ್ಮನ್ನ ಹೆಂಗ್ ನೋಡ್ಕೋತಾರೆ? ಅಯ್ಯೋ ಬನ್ನಿ ಸರ್, ಪ್ರತಿಯೊಬ್ರು ಏನ್ ರೂಮ್ ಸರ್ವಿಸ್ ಮಾಡೋದೇನೋ, ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗೋದೇನೋ, ಲಗೇಜ್ ತಗೊಂಡು ಹೋಗೋದೇನೋ, ನಿಮ್ಗೆ ಏನೇನ್ ಬೇಕು, ಟಿವಿ ಬೇಕಾ, AC ಬೇಕಾ, ಏನೇನ್ ಬೇಕೋ ಎಲ್ಲ ನೋಡ್ತಾರೆ. ನಿಮ್ಮ ಅಕೌಂಟ್ ಕ್ಲೋಸ್ ಆದ್ಮೇಲೆ, ಕ್ಲೋಸ್ ಆಗೋದಿನ ಸರ್, ಹೊರಡ್ಬೇಕಾಗತ್ತೆ, ಹೊರಡುವಾಗ ಕ್ಲೀನ್ ಆಗಿ ಇಟ್ಬಿಟ್ಟು ಬಾಯ್ ಬಾಯ್ ಮಾಡಿ ಕಳಿಸ್ತಾ ಇರ್ತಾರೆ. ನೀವು ಇನ್ನೂ ಇರ್ತೀರಾ ಅಂತಂದ್ರೆ ದುಡ್ಡು ಕೊಡೋದಲ್ಲೇ ಹೊಡೆದು ಕಳಿಸ್ತಾರೆ, ಸೆಕ್ಯೂರಿಟಿನ ಕಳಿಸಿ. ಹಂಗೆ ಯಾವ ಲೋಕಕ್ಕೆ ಹೋದ್ರು ಅಷ್ಟೇ. ಏನು? ನಮ್ಮ ಒಂದು ಪುಣ್ಯ, ನಮ್ಮ ಒಂದು ಉಪಾಸನೆಯ ಬಲ ಅದು ಎಷ್ಟು ದಿನ ಇರೋದಕ್ಕೆ ಸಾಧ್ಯವೋ ಅಲ್ಲಿವರೆಗೂ ಇರ್ಬೋದು. ಅದು ಸ್ವರ್ಗವೇ ಆಗಲಿ, ಮತ್ತೊಂದು ಲೋಕವೇ ಆಗಲಿ, ಯಾವ ಲೋಕವೇ ಆಗಲಿ, ಅದೆಲ್ಲವೂ ಸಾಪೇಕ್ಷಿಕ. ಯಾಕೆ? ಮತ್ತೆ ಮರ್ತ್ಯಲೋಕಕ್ಕೆ ಬರಬೇಕು, ಮತ್ತೆ ನಾವು ಸಾಧನೆಯನ್ನು ಶುರು ಮಾಡಬೇಕು. ನಿರಪೇಕ್ಷಿಕ ಅಂದ್ರೆ ಇಲ್ಲಿಗೂ ಹೋಗೋದಲ್ಲ, ಯಾಕೆ? ಹೋದ್ರೆ ಬರಲೇಬೇಕು. ವಾಟ್ ಎವರ್ ಸ್ಟಾರ್ಟೆಡ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್. ನಿರಪೇಕ್ಷಿಕ ಮೋಕ್ಷ ಅಂದಾಗ ನನ್ನ ಒಂದು ಸ್ವರೂಪ ಹೋಗುವುದಾಗ್ಲಿ ಬರುವುದಾಗ್ಲಿ ಅಲ್ಲ. ಹೋಗುವುದು ಬರುವುದು ಏನು? ದೇಹ. ದೇಹ ಅಂದ್ರೆ ಈ ದೇಹ ಅಲ್ಲ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಬೇರೆ ಬೇರೆ ಕರ್ಮಾನುಸಾರವಾಗಿ ಹೋಗುತ್ತೆ. ಆದ್ರೆ ನಾನು ಯಾರು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಸಚ್ಚಿದಾನಂದ ಸ್ವರೂಪ ಆತ್ಮ. ಇದನ್ನ ಯಾರು ಖಚಿತ ಮಾಡ್ಕೋತಾರೋ, ಹೋಗೋದು ಬರೋದು ಇಲ್ಲ ಅಂತ ಅದನ್ನು ತಿಳ್ಕೊಳ್ತಾರೋ, ಆ ಆತ್ಮಾನುಸಂಧಾನದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾರೋ, ಜೀವನ್ಮುಕ್ತರಂತ ಆಗಿ ನಿತ್ಯ ಮುಕ್ತ ಅಂತ ಹೇಳ್ತಾರೋ, ಅದು ನಿರಪೇಕ್ಷಿಕ ಮೋಕ್ಷ. ಎಲ್ಲೂ ಹೋಗೋದಿಲ್ಲ, ದೇಹ ಹೋಗುತ್ತೆ, ನಾನು ದೇಹ ಅಲ್ಲ. ಅದನ್ನ ಖಚಿತಪಡಿಸ್ಕೊಳ್ತೀವಿ. ದಟ್ ಇಸ್ ವಾಟ್ ಇಸ್ ನಿರಪೇಕ್ಷಿಕ ಮೋಕ್ಷ. ಇನ್ನು ಅದಾದ್ಮೇಲೆ ಮುಂದೆ ಜನ್ಮ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಬೇರೆಯವ್ರ ದೃಷ್ಟಿಯಿಂದ ಅವನಿಗೆ ಗೊತ್ತಾಗೋದು ಅಲ್ಲಿಯವರೆಗೂ ಜನ್ಮ ಇಲ್ಲೇ ಇಲ್ಲ, ಜನ್ಮ ಇದೆ ಅಂತ ಭಾವಿಸಿದ್ದೆ ಅಂತ. ದಟ್ ಇಸ್ ವಾಟ್ ಇಸ್ ನಿರಪೇಕ್ಷಿಕ ಮೋಕ್ಷ. ಬಸವರಾಜ್ ಸ್ವಾಮಿ ಅಂತ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಬಹುದು. ಬಸವರಾಜ್ ಅವರು ಯಾರು ಪ್ರಶ್ನೆ ಕೇಳ್ತಾರೆ? ನಮಸ್ಕಾರ. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ನಮಸ್ಕಾರ, ಕೇಳಿಸ್ತಾ ಇದೆಯಾ ಗುರುಗಳೇ? ನಮಸ್ಕಾರ, ಹೇಳಿ ಸರ್. ಗುರುಗಳೇ, ಇದು ಆವರಣ ವಿಕ್ಷೇಪ ಅಂದ್ರೆ ಏನು ಗುರುಗಳೇ? ಏನ್ ಹೇಳಿ? ಸ್ವಲ್ಪ ಜೋರಾಗಿ ಹೇಳ್ತೀನಿ. ಆವರಣ ವಿಕ್ಷೇಪ. ಹಾ, ಆವರಣ ಮತ್ತು ವಿಕ್ಷೇಪ. ಹಾ ಗುರುಗಳೇ. ಹಾ, ಅದರ ಬಗ್ಗೆ. ಹೌದು ಗುರುಗಳೇ. ಓಕೆ. ಇದು 7ನೇ ಅಧ್ಯಾಯದಲ್ಲಿ ಬರುವಂತ ವಿಷಯನ ಈಗಲೇ ಕೇಳ್ತಾ ಇದ್ದಾರೆ. ಮಾಯೆ ಅನ್ನುವಂತಹ ಕಾನ್ಸೆಪ್ಟ್ ಬರ್ತದೆ, ಎಲ್ಲ ಮುಂದೆ ನಾವು ನೋಡ್ತೀವಿ. ಅದಕ್ಕೆ 2 ಶಕ್ತಿಗಳಿದೆ, ಆವರಣ ಮತ್ತು ವಿಕ್ಷೇಪ ಅಂತ. ಇದ್ರ ಬಗ್ಗೆ ಬೇಕು ಅಂದ್ರೆ ತತ್ವಬೋಧದಲ್ಲಿ ಎಕ್ಸ್ಪ್ಲೇನ್ ಮಾಡಾಗಿದೆ. ಬಟ್ ಇವಾಗ ಸಿಂಪಲ್ ಅಂತಂದಾಗ
ಆವರಣ ಅಂದ್ರೆ ಯಾವುದು ಸತ್ಯವೋ ಸತ್ಯವನ್ನ ಮುಚ್ಚುವಂಥದ್ದು, ಆವರಣವನ್ನು ಮುಚ್ಚಾಕುವಂಥದ್ದು. ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇರೋದೇನು? ಜಗತ್ತು. ಹಾಗಾದ್ರೆ ಅಲ್ಲಿರೋದೇನು? ಪರಮಾತ್ಮ ವಸ್ತುವೇ. ಆದ್ರೆ ಆ ಪರಮಾತ್ಮ ವಸ್ತುವಾಗಿ ತೋರದೆ ನಮಗೆ ಜಗತ್ತಾಗಿ ಕಾಣಿಸ್ತಾ ಇದೆಯಲ್ಲ, ವಸ್ತುವಾಗಿ ಕಾಣ್ತಾ ಇದೆ, ವ್ಯಕ್ತಿಯಾಗಿ ಕಾಣ್ತಾ ಇದೆ, ಸಂಬಂಧಗಳಾಗಿ ತೋರ್ತಾ ಇದೆ, ಪ್ರತಿಯೊಂದು ಬೇರೆ ಬೇರೆಯಾಗಿ ತೋರ್ತಿದೆಯಲ್ಲ. ಯಾಕೆ? ಆವರಣ ಆಗಿದೆ. ಅಂದ್ರೆ ಸತ್ಯ ಮುಚ್ಚಲ್ಪಟ್ಟಿದೆ. ಯಾವುದನ್ನ ಮುಚ್ಚಲ್ಪಟ್ಟಿದೆ? ಅಜ್ಞಾನ. ಸೊ ಹಾಗಾಗಿ ಆವರಣ ಅಂತಂದಾಗ ಅಜ್ಞಾನ. ಅಜ್ಞಾನ, ನನ್ನಲ್ಲಿರುವಂತಹ ಅಜ್ಞಾನ ಹೊರಗಿರುವಂತಹ ಪರಮಾತ್ಮ ವಸ್ತುವನ್ನ ಕಂಡುಹಿಡಿಯಕ್ಕಾಗ್ತಾ ಇಲ್ಲ. ಸೊ ಆವರಣ ಎಲ್ಲಿದೆ? ನನ್ನಲ್ಲಿದೆ. ನನ್ನಲ್ಲಿರೋದನ್ನ ಆವರಣವನ್ನ ತೆಗಿಬೇಕು, ಆಗ ಸತ್ಯ ಆಗತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇರತ್ತೆ, ಎಲ್ಲವೂ ಕಾಣುತ್ತೆ. ಸತ್ಯ ಕಾಣುವಾಗ ಅಲ್ಲಿ ನಿಮ್ಗೆ ಏನ್ ಕಾಣುತ್ತೆ? ಪರಮಾತ್ಮ ವಸ್ತುವೇ ಕಾಣುತ್ತೆ. ಆದ್ರೆ ಪರಮಾತ್ಮ ವಸ್ತು ಹೆಂಗ್ ಕಾಣುತ್ತೆ? ಚೈತನ್ಯದ ರೀತಿ ಕಾಣುತ್ತಾ? ಕಾಣಲ್ಲ. ಯಾಕಂದ್ರೆ ಚೈತನ್ಯ ರೀತಿ ಕಾಣಿದ್ರೆ ಅದು ಜಡ ಆಗತ್ತೆ. ಹಾಗಾಗಿ ಅಲ್ಲಿ ವಿಕ್ಷೇಪ ಅಂತ. ವಿಕ್ಷೇಪ ಅಂದ್ರೆ ಪ್ರೊಜೆಕ್ಷನ್, ತೋರುವಿಕೆ ಅಂತ. ಅಲ್ಲಿ ನಾಮರೂಪಾತ್ಮಕವಾಗಿ ಕಾಣುತ್ತೆ. ಉದಾಹರಣೆಗೆ, ಇಲ್ಲ ನನ್ನ ಕೈಯಲ್ಲೇನೂ ಇಲ್ಲ, ಉದಾಹರಣೆಗೆ ಬಳೆ, ಅಥವಾ ಉಂಗುರ, ಮೂಗ್ಬಟ್ಟು, ಸರ, ಇದೆಲ್ಲವೂ ನಿಮಗೆ ಆವರಣ ಏನೋ? ಅದು ಬಳೆ, ಇದು ಉಂಗುರ, ಇದು ಸರ, ಈ ತರ ಬೇರೆ ಬೇರೆ. ಇದು ಆವರಣ ಅಜ್ಞಾನದಿಂದ. ಯಾವಾಗ ಜ್ಞಾನ ಆಗತ್ತೋ ಏನಾಯ್ತು? ಚಿನ್ನ ಅಂತ ಗೊತ್ತಾಯ್ತು, ಎಲ್ಲವೂ ಚಿನ್ನ ಅಂತ. ಆದ್ರೆ ಕಾಣಿಸ್ತಾ ಇರೋದೇನು? ಉಂಗುರವಾಗಿ ಕಾಣಿಸ್ತಾ ಇದೆ, ಬಳೆಯಾಗಿ ಕಾಣ್ತಾ ಇದೆ, ಸರವಾಗಿ ಕಾಣಿಸ್ತಾ ಇದೆ. ಆ ಸರವನ್ನ ನೋಡ್ತಾ ಇರುವಾಗ್ಲೂ ನಾಮ ರೂಪ ವ್ಯವಹಾರಾತ್ಮಕವಾಗಿ ಕಾಣಿಸ್ತಾ ಇದ್ರೂ ನಿಮಗ್ ತೊಂದರೆ ಇಲ್ಲ. ಯಾಕೆ? ಯು ನೋ ದ ರಿಯಾಲಿಟಿ. ಅಲ್ಲಿ ವಿಕ್ಷೇಪ ಅನ್ನೋದು ತೋರುವಿಕೆ. ನಿಮಗೆ ತೋರೋದು ಅಂತ ಗೊತ್ತಾದ್ರೆ ಪ್ರಾಬ್ಲಮ್ ಇಲ್ಲ, ತೋರೋದು ಇರೋದು ಅಂತ ಗೊತ್ತಾದ್ರೆ ಪ್ರಾಬ್ಲಮ್. ಆ ತೋರುವಂತಹದ್ದನ್ನ ಇದೆ ಅಂತ ಅನ್ಕೊಳ್ತಾ ಇರೋದು ಈ ಆವರಣ, ಅಜ್ಞಾನ. ಇದನ್ನ ರಿಮೂವ್ ಮಾಡಿದ್ರೆ ದೆನ್ ಯು ವಿಲ್ ಎಂಜಾಯ್ ದ ಬ್ಯೂಟಿ. ಆಗ ಜಗತ್ತು ನಿಮಗೆ ದುಃಖಕರವಾಗಿ ಕಾಣಲ್ಲ, ಲೀಲೆಯಾಗಿ ಕಾಣುತ್ತೆ. ಹಾಗಾಗಿ ನಂದತಿ ನಂದತಿ ನಂದತ್ಯೇವ ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ, ಹೇಗೆ ಕೃಷ್ಣ ಪರಮಾತ್ಮ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಅನುಭವಿಸೋ, ನಾವು ಕೂಡ ವಿಕ್ಷೇಪದಿಂದ ಪ್ರಾಬ್ಲಮೇ ಇಲ್ಲ. ಮೂವಿ ನೋಡೋ ತರ ವಿಕ್ಷೇಪ ಇಸ್ ನನಗೆ ಪ್ರೊಜೆಕ್ಷನ್. ಮೂವಿನ ನಾವು ಎಂಜಾಯ್ ಮಾಡಲ್ವಾ? ನಾವು ಹಾಗೆ ಅದರಲ್ಲಿ ಟ್ರಾಜಿಕ್ ಮೂವಿ ಇರ್ಬೋದು, ಕಾಮಿಕ್ ಮೂವಿ ಇರ್ಬೋದು, ಹಾರರ್ ಮೂವಿ ಇರಬಹುದು, ಯಾವ್ದಾದ್ರು ಇರಬಹುದು. ಆದ್ರೆ ಅದು ಮೂವಿ ಅಂತ ಗೊತ್ತಾಗಬೇಕು. ಇಲ್ಲ ನಾವು ಮೊದಲಿದ್ದು ಅಯ್ಯೋ ಭಯ ಪಟ್ಕೊಂಡು ಹತ್ಕೊಂಡು, ಹಂಗಲ್ಲ. ನಾವು ಅದರಲ್ಲಿದ್ದಾಗ ಮೂವಿ ಐ ವಿಲ್ ಎಂಜಾಯ್. ಆ ರೀತಿಯಲ್ಲಿ ವಿಕ್ಷೇಪದ ಪ್ರಾಬ್ಲಮ್ ಇಲ್ಲ, ಆವರಣದ ಪ್ರಾಬ್ಲಮ್. ಇದು ಮಾಯೆ ಎರಡು ಶಕ್ತಿಗಳು. ನಾವು ಏನು ತೆಗಿಬೇಕು? ಆವರಣವನ್ನ ತೆಗಿಬೇಕು. ಆವರಣ ತೆಗೆಯೋದಕ್ಕೇನು? ಅಜ್ಞಾನ. ಅಜ್ಞಾನವನ್ನು ತೆಗೆಯೋದಕ್ಕೆ ಜ್ಞಾನ. ಜ್ಞಾನ ಅಂದ್ರೆ ಆತ್ಮಜ್ಞಾನ. ಅದಕ್ಕೆ ಶಾಸ್ತ್ರ, ಗುರು, ಇದನ್ನ ಬಲಿಸಾರಬೇಕು. ನಮಸ್ಕಾರ ಪ್ರಮೋದ್, ಅಚ್ಯುತಮೂರ್ತಿ ದಾವಣಗೆರೆಯಿಂದ. ನಮಸ್ಕಾರ. ನಿರಾಪೇಕ್ಷ ಮೋಕ್ಷ, ಅಪೇಕ್ಷ ಮೋಕ್ಷ ಅಂತ ಹೇಳಿದ್ರೆ ಅದೆಲ್ಲ ಹೇಳಿದ್ರಲ್ಲ. ಹಾ. ಈಗ ನಿರಾಪೇಕ್ಷ ಮೋಕ್ಷಕ್ಕೆ ಏನಾದ್ರು ಉದಾಹರಣೆ ನಮಗೆ ಗೊತ್ತಾಗಬೇಕು ಅನ್ನೋ ಗೊತ್ತಾಗುತ್ತಾ? ಕಾಣುತ್ತಾ? ಕಾಣಲ್ಲ, ನಿಮ್ಮ ಅನುಭವ ಬರುತ್ತೆ, ಕಾಣೋದಲ್ಲ. ಹೇಗೆ? ರಮಣ ಮಹರ್ಷಿಗಳಿರಬಹುದು, ರಾಮಕೃಷ್ಣರಿರ್ಬಹುದು, ಶಂಕರಾಚಾರ್ಯ ಇರಬಹುದು, ನೀವು ಯಾರನ್ನ ಖಂಡಿತವಾಗ್ಲೂ ಇವ್ರು ಜ್ಞಾನಿ, ಕೃಷ್ಣ ಇರಬಹುದು, ಇವ್ರನ್ನ ಯಾರನ್ನ ನೀವು ಅಂದ್ಕೋದಿರ, ಅವ್ರಿಗೇನು? ಅವ್ರಿಗೆಲ್ಲವೂ ಸುತ್ತಮುತ್ತ ಇದ್ದಂತಹದ್ದು ವಸ್ತುವಾಗಿ ತೋರ್ತಾ ಇತ್ತು, ಆದ್ರೆ ಸತ್ಯ ಗೊತ್ತಿತ್ತು. ಹಾಗಾಗಿ ಅವರ ಜೀವನವೇ ಜೀವನ್ ಮುಕ್ತಾವಸ್ಥೆಯಲ್ಲಿ. ಇದನ್ನ ನಾವು ಬೇರೆಯವರಲ್ಲಿ ಇದೆಯಾ ಅಂತ ನಾನು ಅವ್ರ ಕಣ್ಣಿಂದ ನೋಡಕ್ಕಾಗಲ್ಲ. ಅವ್ರ ಜೀವನ ನೋಡಿದಾಗ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ? ಅವ್ರು ಇದೆ ಅಂತ ನಂಬೇಡ, ಶಾಸ್ತ್ರ ಹೇಳ್ತಿದ್ರೆ ನಂಬೇಡ. ನೀನು ಈ ಒಂದು ಮಾರ್ಗದಲ್ಲಿ ಮುಂದುವರಿ, ಶಾಸ್ತ್ರ ಹೇಳಿದನ್ ಕೇಳು, ಅಂಧಶ್ರದ್ಧೆ ಅಲ್ಲ, ಯುಕ್ತಿಯಿಂದ ಯೋಚನೆ ಮಾಡು, ಹೌದಾ ಅಂತ. ಆಮೇಲೆ ಅನುಭವಕ್ಕೆ ತಂದುಕೋ. ಶಾಸ್ತ್ರ, ಯುಕ್ತಿ, ಅನುಭವ, ಈ ಮೂರನ್ನು ಮಾಡಿ ನೋಡು. ಬೇರೆಯವ್ರದ್ದು ಏನ್ ಕೇಳೋದ್ ಬಂತು? ನೀವೇ ಹೇಳ್ತೀರಾ ಎಸ್ ಇದೆ, ನಾನೇ ಆ ಮುಕ್ತ ಸ್ವರೂಪ, ಇಷ್ಟು ದಿನ ಗೊತ್ತಾಗಿಲ್ಲ ಅಂತ ನೀವೇ ಹೇಳ್ತೀರಾ, ಬೇರೆಯವ್ರು ಹೇಳ್ಬೇಕಾಗಿಲ್ಲ. ಯಾವತ್ತೂ ಇದು ಅನುಭೂತಿ, ನಮ್ಮಲ್ಲೇ ಆಗುವಂತಹ ಆ ಪ್ರಮಾಣದಿಂದ ಆಗುವಂತಹ ಜ್ಞಾನವೇ ನಿಜವಾದ ಅನುಭೂತಿ. ಸೊ ಆ ಅನುಭೂತಿಯನ್ನ ಪ್ರತಿಯೊಬ್ಬರು ಪಡಿಬೇಕು. ಅನುಭವ ಅಂದ್ರೆ ಯಾವುದನ್ನಾದ್ರೂ ಅನುಸರಿಸಿ ಬರುವಂತಹದ್ದು. ಯಾವುದನ್ನು ಅನುಸರಿಸಿ? ಗುರುಶಾಸ್ತ್ರ ಉಪದೇಶವನ್ನ ಅನುಸರಿಸಿ, ಪ್ರಮಾಣವನ್ನ ಅನುಸರಿಸಿ ಹುಟ್ಟತ್ತಲ್ಲ ಜ್ಞಾನ. ಆ ಜ್ಞಾನ ಆದಾಗ ಎಸ್ ಇಟ್ ಇಸ್ ವೆರಿ ಕ್ಲಿಯರ್. ಅದಕ್ಕೆ ಶ್ರವಣ ಮನನ ನಿತ್ಯ. ಥ್ಯಾಂಕ್ ಯು. ತಮ್ಮ ಒಂದು ಅಭಿಪ್ರಾಯಗಳು ಬಹಳ ಚೆನ್ನಾಗಿದ್ವು. ಧನ್ಯವಾದ. ಹೃತ್ಪೂರ್ವಕ ಧನ್ಯವಾದಗಳು. ನೀವು ನಮ್ಗೆಲ್ಲ ಸಿಕ್ಕಿರೋದು ನಮ್ಮ ಪೂರ್ವಜನದ ಪುಣ್ಯ ಅಂತಲೇ ತಿಳ್ಕೋಬೇಕು. ಮುಂದೆ ಪುಣ್ಯ ಇದೆಯೋ ಇಲ್ಲ ಗೊತ್ತಿಲ್ಲ, ಈ ಜನ್ಮದಲ್ಲಂತೂ ಸಾರ್ಥಕವಾಗ್ತದೆ. ಮರುಜನ್ಮ ಬರದೇ ಇರುವಂತಹದ್ದಾಗಲಿ ಅನ್ನೋದೇ ಪರಮಾತ್ಮನ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಸಾಧನೆ ನಾವು ಅದನ್ನ ಅಪೇಕ್ಷೆ ಪಡ್ತೀವಿ, ಸಿಗೋ ಕಡೆ ಪ್ರಯತ್ನ ಮಾಡೋಣ. ಖಂಡಿತ. ಪ್ರಮೋದ್ಜಿ ಸಮಯ ಆಗಿದೆ. ಸೊ ಎಲ್ಲರಿಗೂ ಕೂಡ ಈ ಉಪನ್ಯಾಸ ಮಾಲಿಕೆಯಿಂದ ಒಂದು ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಿ. ಗೀತಾಧ್ಯಯನವನ್ನ ಶುರು ಮಾಡಿ ಇಲ್ಲಿವರೆಗೂ
ಹಿಂದೆ ಆಗಿರುವಂತಹ ಕ್ಲಾಸ್ಗಳನ್ನೆಲ್ಲ ಒಂದ್ಸರಿ ರಿವಿಸಿಟ್ ಮಾಡಿ. ಈ ಉಪನ್ಯಾಸ ಮಾಡೋಕ್ಕೆ ತುಂಬಾ ಮುಖ್ಯ, ಯಾಕಂದ್ರೆ ನಾವು ಈ ಟ್ರಾನ್ಸಿಷನ್ ಬರೋದಕ್ಕೆ ಮುಂದೆ ನೆಕ್ಸ್ಟ್ ಯಾವಾಗ ಮಾಡ್ತೀವಾಗ ಇನ್ಫಾರ್ಮ್ ಮಾಡ್ತೀವಿ. ಆಗ ಆತ್ಮವಿದ್ಯೆಯನ್ನ ಅಂದ್ರೆ ಹೂ ಆಮ್ ಐ ನಿಶ್ಚಯವಾಗಿ ಕೃಷ್ಣ ಹೇಗೆ ಹೇಳ್ತಾನೆ ಅದನ್ನ ನಾವು ಯಾವ ರೀತಿ ಯುಕ್ತಿಯಿಂದ ಅನುಭವದಿಂದ ಎಸ್ ಅಂತ ಅನ್ಬಹುದು ಅನ್ನೋದನ್ನ ನೋಡೋಣ. ಅದಕ್ಕೆ ಸಾಧನೆಯಲ್ಲಿ ಫಿಟ್ ಆಗಿ ಬರುವಂತವರೆಲ್ಲರೂ ಮಾಡೋಣ. ನಮಸ್ಕಾರ. ನಾವು ಸಾಂಖ್ಯಯೋಗ ಶ್ಲೋಕದಿಂದ ಶರಣಾಗತಿಯೆಡೆಗೆ ಈ ಒಂದು ಪ್ರವಚನ ಮಾಲಿಕೆಯ ಮೊದಲನೆಯ ಭಾಗದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ಉಪನ್ಯಾಸ ಮಾಲಿಕೆ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈಗ ಮತ್ತೆ ಹೇಳುವುದಾದ್ರೆ, ದಯವಿಟ್ಟು ಯಾರು ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನ ಯಾರು ಎಕ್ಸಿಟ್ ಆಗ್ಬೇಡಿ. ಅದು ನಮ್ಮ ಕೊಂಡಿಯ ಇದ್ದ ಹಾಗೆ ಮುಂದಿನ ನಮ್ಮ ಎಲ್ಲ ಅಪ್ಡೇಟ್ಸ್ಗಳು ಅದರಲ್ಲಿ ನಿಮ್ಗೆ ತಿಳ್ಕೊಳ್ತೀರಾ. ಸೊ ದಯವಿಟ್ಟು ಯಾರು ಎಕ್ಸಿಟ್ ಆಗ್ಬೇಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ಒಂದು ವಾಟ್ಸಪ್ ಗ್ರೂಪ್ಗಳು 11 ಗಂಟೆವರೆಗೆ ತೆಗೆದಿರುತ್ತೆ, 10 ಗಂಟೆ ಅಲ್ಲ. ಸೊ ದಯವಿಟ್ಟು ತಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಪ್ರಶ್ನೆಗಳನ್ನ ಅಲ್ಲಿ ಕೇಳಬಹುದು. ಆ ಪ್ರಶ್ನೆಗಳು ಇಡೀ ಒಂದು ಉಪನ್ಯಾಸ ಮಾಲಿಕೆಗೆ ಸಂಬಂಧಪಟ್ಟಿದ್ರು ಆಗಬಹುದು. ಇನ್ನು ನಾವೆಲ್ಲ ಮಕ್ಕಳಿಗೆ ಒಂದು ಸ್ಟೂಡೆಂಟ್ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ ಎಕ್ಸಾಮ್ ಮುಂಚೆ. ಸೊ ಈಗ ನಮ್ಗೆ ಸ್ಟಡಿ ಹಾಲಿಡೇಸ್ ಸಿಗ್ತಾರೆ ಇವತ್ತಿನಿಂದ. ಆ ಸ್ಟಡಿ ಹಾಲಿಡೇಸ್ ಏನಕ್ಕೆ ಅಂದ್ರೆ ನಮ್ಮ ಸಾಧನ ಚತುಷ್ಟಯವನ್ನ ಮತ್ತೆ ನಮ್ಮ ಸಾಧನೆಯನ್ನ ಇಂಪ್ರೂವ್ ಮಾಡ್ಕೊಂಡು ನಾವು ಗೀತಾಧಿಕಾರಿಗಳಾಗಿ, ನಾವು ಪಾರ್ಥ ಹಾಗೆ ಅರ್ಜುನರಾಗಿ ಕೃಷ್ಣ ಹೇಗೆ ನಮಗೆ ಉಪದೇಶ ಕೊಡ್ತಾನೆ ಅನ್ನೋದನ್ನ ಸ್ವೀಕರಿಸಕ್ಕೆ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಳೋಣ ನೆಕ್ಸ್ಟ್ ಉಳಿದ ದಿನಗಳಲ್ಲಿ. ಹಾಗೆ ತಯಾರಾಗಿ ಬಂದು ಮುಂದಿನ ಒಂದು ಕೋರ್ಸ್ನ ಅಟೆಂಡ್ ಮಾಡೋಣ ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ಕೋತೀನಿ. ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸೊ ನಮಸ್ಕಾರ.